ಸೊ ಇವತ್ತಿನ ಟ್ರೇಡಿಂಗ್ ಸೆಷನ್ ಅನಾಲಿಸಿಸ್ ನೋಡೋಣ. ಇವತ್ತಿನ ಮಾರ್ಕೆಟ್ ಕಂಪ್ಲೀಟ್ಲಿ ಬೇರಿಶ್ ಆಗೇ ಇತ್ತು. ಒನ್ ಆಫ್ ದ ವರ್ಸ್ಟ್ ಸೆಷನ್ಸ್ ಇನ್ ದ ಪಾಸ್ಟ್ 4 years. ಸೊ ಕೋವಿಡ್ ಆದಮೇಲೆ ಇಷ್ಟು ಡೌನ್ಫಾಲ್ ನಾವು ಇವತ್ತೇ ಅಬ್ಸರ್ವ್ ಮಾಡಿರೋದು. ಸೊ ನಿಫ್ಟಿ ಓಪನ್ ಆಗಿದ್ದು 23,153ನಲ್ಲಿ. ಓಪನ್ ಆಗಿದ್ದ ಕೂಡಲೇ ನೋಡಿ 22,450 ತನಕ ಫಾಲ್ ಆಯಿತು, ವಿಚ್ ಇಸ್ 673 ಪಾಯಿಂಟ್ಸ್, 2.91%. ಮತ್ತು ಸ್ಲೈಟ್ ರೀಟ್ರೇಸ್ಮೆಂಟ್ ತೊಗೊಂಡು 22,825 ತನಕ ಹೋಯಿತು. ಈ ಪಾಯಿಂಟ್ ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡಿ ಮತ್ತೆ ಡೌನ್ಫಾಲ್ ಆಯಿತು. ಮತ್ತು 721 ಪಾಯಿಂಟ್ಸ್ ಮತ್ತೆ ಇಳೀತು, ವಿಚ್ ಇಸ್ 3.16%. 22,250 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡಿ ಮತ್ತೆ ಪುಷ್ ಬಂತು. 21,300 ತನಕ ಫಾಲ್ ಆಯಿತು, 900 ಪಾಯಿಂಟ್ಸ್. ಬಟ್ 21,300 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡಿ ಸ್ಲೈಟ್ ರೀಟ್ರೇಸ್ಮೆಂಟ್ ಬಂತು. 900 ಪಾಯಿಂಟ್ಸ್ ಮತ್ತು ರೀಟ್ರೇಸ್ಮೆಂಟ್ ಬಂತು, ವಿಚ್ ಇಸ್ 4.5%. ಬಟ್ ಆಫ್ಟರ್ನೂನ್ ಸೆಷನ್ ಆಫ್ಟರ್ 2 o'clock, ಬಿಟ್ವೀನ್ 2 o'clock to 3:30, 21,750 ಇಂದ 22,250 ರೇಂಜ್ ಮಧ್ಯದಲ್ಲೇ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿ ಟ್ರೇಡ್ ಆಯಿತು. ಸೊ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡೋಣ. ಬ್ಯಾಂಕ್ ನಿಫ್ಟಿ ಇವತ್ತು ಓಪನ್ ಆಗಿದ್ದು 50,505ನಲ್ಲಿ. ಸೊ ಓಪನ್ ಆಗಿದ್ದ ಕೂಡಲೇ ವಿತಿನ್ 15 minutes 1,345 ಪಾಯಿಂಟ್ಸ್ ಡೌನ್ ಆಯಿತು, ವಿಚ್ ಇಸ್ 2.66%. ಸ್ವಲ್ಪ ಸೈಡ್ ವೇಸ್ ಆದಮೇಲೆ ಮತ್ತೆ ಹ್ಯೂಜ್ ಡೌನ್ಫಾಲ್ 1,815 ಪಾಯಿಂಟ್ಸ್, ವಿಚ್ ಇಸ್ 3.6%. ಸ್ವಲ್ಪ ರೀಟ್ರೇಸ್ಮೆಂಟ್ ತೊಗೊಂಡು ಮತ್ತೆ 46,100 ತನಕ ಇಳೀತು. 2,221 ಪಾಯಿಂಟ್ಸ್ ಮತ್ತೆ ಡೌನ್ಫಾಲ್ ಆಗಿ 46,100ನಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಬಿಲ್ಡ್ ಆಗಿ ಈ ಪಾಯಿಂಟಿಂದ ರೀಟ್ರೇಸ್ಮೆಂಟ್ ತೊಗೊಂತು. 46,100ಇಂದ 48,000 ತನಕ ಅಪ್ ಟ್ರೆಂಡ್ ಕಾಣಿಸ್ತು. ಫ್ರಮ್ 1245 to 330, 46,700ಇಂದ 48,000 ರೇಂಜ್ ಮಧ್ಯದಲ್ಲೇ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿ ಟ್ರೇಡ್ ಆಯಿತು. ಸೊ ಬನ್ನಿ ನಾಳೆ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ನೋಡೋಣ. ಸೊ ನಾಳೆ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿ ಇಮಿಡಿಯೇಟ್ ಸಪೋರ್ಟ್ ಬಂದು 21,750, ಸೆಕೆಂಡ್ ಸಪೋರ್ಟ್ ಬಂದು 21,300, ವಿಚ್ ಇಸ್ ಇವತ್ತಿನ ಡೇ ಲೋ. ರೆಸಿಸ್ಟೆನ್ಸ್ 1 ಬಂದು 22,250, ರೆಸಿಸ್ಟೆನ್ಸ್ 3 ಬಂದು 22,825. ಬ್ಯಾಂಕ್ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಬಂದು 46,700, ಸಪೋರ್ಟ್ 2 ಬಂದು 46,100, ರೆಸಿಸ್ಟೆನ್ಸ್ 1 ಬಂದು 47,595, ರೆಸಿಸ್ಟೆನ್ಸ್ 2 48,000. ಸೊ ನಾಳೆ ಹೆಂಗೆ ಟ್ರೇಡ್ ಆಗುತ್ತೆ ನೋಡೋಣ. ಸೊ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. 4th June 2024. ಸೊ ಎಲೆಕ್ಷನ್ ರಿಸಲ್ಟ್ಸ್ ಇಂಪ್ಯಾಕ್ಟಿಂದ ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ರೆಡ್ಡಲ್ಲೇ ಇತ್ತು, ಹ್ಯೂಜ್ ಡೌನ್ಫಾಲ್ ಆಯಿತು. ಸೊ ನಿಫ್ಟಿ 50 ಇವತ್ತು 21,884ನಲ್ಲಿ ಕ್ಲೋಸಿಂಗ್ ಆಗಿದೆ. 1,379 ಪಾಯಿಂಟ್ಸ್ ಡೌನ್, ವಿಚ್ ಇಸ್ 5.93%. ಸೆಕ್ಟೋರಲ್ ಇಂಡಿಸಸ್ ಇವತ್ತು PSU ಬ್ಯಾಂಕ್ಸ್ ತುಂಬ ಡೌನ್ಫಾಲ್ ಆಗಿದೆ, 15.14% ರೆಡ್. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ ಕೂಡ 11.8% ಡೌನ್. ನಿಫ್ಟಿ ಮೆಟಲ್ಸ್ 10.63% ರೆಡ್. ನಿಫ್ಟಿ ರಿಯಲ್ಟಿ 9.62%. ನಿಫ್ಟಿ ಬ್ಯಾಂಕ್ 7.95% ಡೌನ್. ನಿಫ್ಟಿ ಪ್ರೈವೇಟ್ ಬ್ಯಾಂಕ್ 7.04%. ನಿಫ್ಟಿ ಮೀಡಿಯಾ 6.59%. ನಿಫ್ಟಿ ಕನ್ಸ್ಯೂಮರ್ ಡ್ಯೂರಬಲ್ಸ್ 3.84% ಹಾಗೂ ನಿಫ್ಟಿ ಆಟೋ 3.33%. ಸೊ ಹಾಗೆ ನೋಡಿದರೆ ಇವತ್ತು ನಿಫ್ಟಿ FMCG ಮಾತ್ರ ಗ್ರೀನಲ್ಲೇ ಕ್ಲೋಸಿಂಗ್ ಆಗಿರೋದು. 518 ಪಾಯಿಂಟ್ಸ್ ಮೇಲೆ 0.95% ಗ್ರೀನ್ನಲ್ಲೇ ಕ್ಲೋಸ್ ಆಗಿದೆ. ಸೊ ಬನ್ನಿ ಹೀಟ್ ಮ್ಯಾಪ್ ನೋಡೋಣ. ಸೊ ಹೀಟ್ ಮ್ಯಾಪ್ ನೋಡೋದಕ್ಕೆ ಟ್ರೇಡಿಂಗ್ ವ್ಯೂ ಓಪನ್ ಮಾಡಿ
ಇವತ್ತು ಫೈನಾನ್ಸ್ ಸೆಕ್ಟರ್ ತುಂಬ ಕಂಪ್ಲೀಟ್ಲಿ ರೆಡ್ಡಲ್ಲೇ ಕ್ಲೋಸ್ ಆಗಿದೆ. HDFC ಬ್ಯಾಂಕ್ 5% ಡೌನ್, ICICI ಬ್ಯಾಂಕ್ 7%, SBI 14.40%, ಆಕ್ಸಿಸ್ 7.5%, ಕೋಟಕ್ 4.66% ನೆಗೆಟಿವ್. ಎನರ್ಜಿ ಮಿನರಲ್ಸ್ ಕೂಡ ರಿಲಯನ್ಸ್ 7.49% ರೆಡ್, ONGC 16.83%, ಕೋಲ್ ಇಂಡಿಯಾ 13.75%. ನಿನ್ನೆ ಟ್ರೇಡಿಂಗ್ ಸೆಷನ್ನಲ್ಲಿ ಎನರ್ಜಿ ಮಿನರಲ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಬಟ್ ಇವತ್ತಿನ ಟ್ರೇಡಿಂಗ್ ಸೆಷನ್ನಲ್ಲಿ ಹ್ಯೂಜ್ ಡೌನ್ಫಾಲ್. ನಾನ್ ಎನರ್ಜಿ ಮಿನರಲ್ಸ್ ಕೂಡ ನಿನ್ನೆ ಟ್ರೇಡಿಂಗ್ ಸೆಷನ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಆದರೆ ಇವತ್ತು ನೋಡಿ ಅಲ್ಟ್ರಾ ಸಿಮೆಂಟ್ ನೆಗೆಟಿವ್ 5.27%, ಟಾಟಾ ಸ್ಟೀಲ್ 8.7% ಡೌನ್, JSW ಸ್ಟೀಲ್ 8% ಡೌನ್, ಹಿಂಡಾಲ್ಕೋ 6.7% ಡೌನ್. ನಿನ್ನೆ ಯುಟಿಲಿಟೀಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಬಟ್ ಇವತ್ತು NTPC 15.45% ಡೌನ್ ಹಾಗೂ ಪವರ್ ಗ್ರಿಡ್ 12.3% ಡೌನ್. ನಿನ್ನೆ ಅದಾನಿ ಸ್ಟಾಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು, ಬಟ್ ಇವತ್ತು ಅದಾನಿ ಎಂಟರ್ಪ್ರೈಸಸ್ 19.31% ಡೌನ್, ಅದಾನಿ ಪೋರ್ಟ್ಸ್ 21.15% ಡೌನ್. ಸೊ FMCG ನೋಡಿ, FMCGನಲ್ಲಿ ಮಾತ್ರ ಗ್ರೀನ್ ಟೋನ್ಸ್ ಕಾಣಿಸ್ತಾ ಇರೋದು. ಸೊ ಕನ್ಸ್ಯೂಮರ್ ನಾನ್ ಡ್ಯೂರಬಲ್ಸ್ನಲ್ಲಿ HUL ಇವತ್ತು 5.9% ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ನೆಸ್ಲೆ 3.09% ಅಪ್, ಬ್ರಿಟಾನಿಯಾ 3.04% ಗ್ರೀನ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ಇದು ಇವತ್ತಿನ ಸ್ಟಾಕ್ ಹೀಟ್ ಮ್ಯಾಪ್.